ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 27ನೇ ಕಂತು ಒಂದಿಷ್ಟು ಜನ ಜಮಾ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಜನ ಪ್ರೂಫ್ ಕೂಡ ಕಳಿಸಿದ್ರು. ಅದಾದ ನಂತರ ಏನಾಯ್ತು ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ನಿಮ್ಗೇನಾದ್ರೂ ಮತ್ತೆ ಯಾರಾದ್ರೂ ಪ್ರೂಫ್ ಕಳಿಸಿದ್ರಾ? ಏನಾಯ್ತು ಸರ್, ಹಣ ಬಿಡುಗಡೆ ಆಗಿದೆಯಾ ಅಥವಾ ಅದು 26ನೇ ಕಂತ ಏನಾಗಿದೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾ ಇದ್ರಿ. ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ 27ನೇ ಕಂತು, ಅದರಲ್ಲೂ ಎಲ್ಲರಿಗೂ ಸಹ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ಹೇಳಬೇಕು ಅಂದ್ರೆ ಏನಪ್ಪಾ 27ನೇ ಕಂತಿನಲ್ಲಿ ಗುಡ್ ನ್ಯೂಸ್ ಅಂದ್ರೆ, ನಿಮಗೆ ಗೊತ್ತೇ ಇದೆ, ನಾನು ಯಾವುದೇ ಕಂತುಗಡೆ ಆಗೋದಕ್ಕಿಂತ ಮುಂಚೆ ಬಿಡುಗಡೆ ಹಂತಕ್ಕೆ ಬಂದಿದೆಯಾ ಇಲ್ಲ ಅಂತ ಹೇಳಿ ತಿಳಿಸ್ಕೊಡ್ತಿದ್ದೆ. ಬಟ್ ಕೊನೆಗೂ ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಸ್ನೇಹಿತರೆ. ಬಿಡುಗಡೆ ಹಂತಕ್ಕೆ ಬಂದಿದೆ ಅಂದ್ರೆ, ನೀವು ಈಗ ಗೃಹಲಕ್ಷ್ಮಿ 26ನೇ ಕಂತು ಅಂದ್ರೆ ಅದು ನವೆಂಬರ್ ತಿಂಗಳ ಹಣ, ಗೃಹಲಕ್ಷ್ಮಿ 27ನೇ ಕಂತು ಅಂದ್ರೆ ಅದು ಡಿಸೆಂಬರ್ ತಿಂಗಳ ಹಣ. ಡಿಸೆಂಬರ್ ತಿಂಗಳ ಗೃಹಲಕ್ಷ್ಮಿ 27ನೇ ಕಂತಿನ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಈಗ ಆಲ್ರೆಡಿ ಪುಷ್ ಟು ಡಿಬಿಟಿಗೆ ಬಂದಾಗಿದೆ. ಗೃಹಲಕ್ಷ್ಮಿ 27ನೇ ಕಂತಿನ ಹಣ ಪುಷ್ ಟು ಡಿಬಿಟಿಗೆ ಬಂದಾಗಿದೆ ಅಂದ್ರೆ ಈಗ ಬಿಡುಗಡೆ ಹಂತಕ್ಕೆ ಬಂದಾಗಿದೆ. ಈಗ ಯಾರು ಪ್ರೂಫ್ ಕಳಿಸ್ಲಿ ಬಿಡ್ಲಿ, ಅದಕ್ಕೆ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ 27ನೇ ಕಂತು ಒಂದ್ 2-3 ಜನ ಪ್ರೂಫ್ ಕಳಿಸಿ ಹೌದು ನಮ್ಗೆ 27ನೇ ಕಂತೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ 26ನೇ ಕಂತು ಯಾವಾಗ ಬಂದಿತ್ತು ಅಂದ್ರೆ ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಡ್ತಾ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ ಅವ್ರಿಗೆ 26ನೇ ಕಂತೆ ಇವಾಗ ಜಮಾ ಆಗಿದೆ. 27ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಬಟ್ ಆದ್ರೆ ಬಿಡುಗಡೆ ಹಂತಕ್ಕೆ ಈಗ ಆಲ್ರೆಡಿ ಬಂದಾಗಿದೆ. ಇನ್ನ ಸದ್ಯದಲ್ಲೇ ಯಾವ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ 27ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾಗಿ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು. ನೀವು ಕೂಡ ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗೆ ಹೋಗಿ ಸ್ಟೇಟಸ್ ಅನ್ನ ಚೆಕ್ ಮಾಡಬಹುದು. ಹಾಗಾಗಿ ಅಂದ್ರೆ ಈಗ ಮಾರ್ಚ್ 4ನೇ ತಾರೀಕೆ ಪುಷ್ ಟು ಡಿಬಿಟಿ ಹಂತಕ್ಕೆ ಬಂದಾಗಿದೆ. ಹಾಗಾಗಿ ಕೊನೆಗೂ 27ನೇ ಕಂತಿನ ಹಣ ಬಿಡುಗಡೆ ಆಗೋದು ಶೀಘ್ರದಲ್ಲೇ ಅಂತೇಳಿ ಖಾತ್ರಿ ಆಗಿದೆ. ನಿಮ್ಮೆಲ್ಲರ ಖಾತೆಗೂ ಸದ್ಯದಲ್ಲೇ ಎಲ್ರಿಗೂ ಜಮಾ ಆಗುತ್ತೆ. ಸದ್ಯಕ್ಕಂತೂ 27ನೇ ಕಂತು ಬಿಡುಗಡೆ ಆಗಿಲ್ಲ. ಇನ್ನೇನು ಶೀಘ್ರದಲ್ಲೇ ಬಿಡುಗಡೆ ಆಗೋದು ನಿಜ, ಯಾವುದೇ ಡೌಟ್ ಇಲ್ಲ. ಓಕೆನಾ? ಹಾಗಾಗಿ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.